ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಸರ್ವಮಂಗಲಮಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪದಾನ್ ವಂದೇ ನಿರಂತರಂ. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಾಹ್ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ನೌಮಿನ್ಯಾಯ ಸುಧಾಧಿಕೃಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ. ವಂದೇಹಂ ಸವರಾನ್ ರಘುತ್ತಮಗುರುನ್ ವೈದಗ್ಧ್ಯಪರಾಂ ನಿಧೀನ್ ಶ್ರೀಸತ್ಯವ್ರತರಾಘವೇಂದ್ರ ಮುನಿಪಾನ್ ಸದ್ಬೋಧಸಧ್ಯಾನಪಾನ್. ತವ ಸಂಕೀರ್ತನಂ ವೇದಶಾಸ್ತ್ರಾರ್ಥಜ್ಞಾನಸಿದ್ಧಯೇ ವಿದ್ಯಾಪೀಠವಿಧಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ. ಆಪಾದಮೌಲಿಪರ್ಯಂతం ಗುರುಣಾಮಾಕೃತಿಂ ಸ್ಮರೇತ್ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರುಭ್ಯೋ ನಮೋ ನಮಃ ಹರಿ ಓಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಂ ಉದೀರಯೇತ್. ಮಹತ್ವಾದ್ ಭಾರವತ್ವಾಚ್ಚ ಮಹಾಭಾರತಮುಚ್ಯತೆ ನಿರುಕ್ತಮಸ್ಯ ಯೋ ವೇದ ಸರ್ವಪಾಪೈಃ ಪ್ರಮುಚ್ಯತೆ. ಕೃಷ್ಣದ್ವೈಪಾಯನಂ ವ್ಯಾಸಂ ವಿದ್ಧಿ ನಾರಾಯಣಂ ಪ್ರಭುಂ ಕೋಹ್ಯನ್ಯಃ ಪುಂಡರೀಕಾಕ್ಷಾನ್ ಮಹಾಭಾರತಕೃತ್ ಭವೇತ್. ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ ಆದಾವಂತೆ ಚ ಮಧ್ಯೆ ಚ ವಿಷ್ಣುಃ ಸರ್ವತ್ರ ಗೀಯತೆ. ನಮೋ ಭಗವತೆ ತಸ್ಮೈ ವ್ಯಾಸಾಯ ಅಮಿತ ತೇಜಸೇ ಯಸ್ಯ ಪ್ರಸಾದಾದ್ ವಕ್ಷ್ಯಾಮಿ ನಾರಾಯಣ ಕಥಾಮಿಮಾಂ. ಸ್ವಸ್ತ್ಯಸ್ತು ಅಶೇಷ ಸನ್ಮಂಗಲಾನಿ ಭವಂತು. ಸಂಜಯ ಉವಾಚ ತತಃ ಶಾಂತನವೋ ಭೀಷ್ಮೋ ನಿರ್ಯಯೋ ಸಹಸೇನಯ ವ್ಯೂಹಂ ಚಾವ್ಯೂಹತ ಮಹತ್ ಸರ್ವತೋ ಭದ್ರಮಾತ್ಮನಃ. 9ನೇ ದಿನದ ಯುದ್ಧ ಪ್ರಾರಂಭವಾಗಬೇಕು. ಆಗ ಭೀಷ್ಮಾಚಾರ್ಯರು ಸರ್ವತೋಭದ್ರ ಅಪ್ರತಿಮವಾದ ವ್ಯೂಹವನ್ನು ನಿರ್ಮಾಣವನ್ನು ಮಾಡ್ತಾರೆ. ಆ ವ್ಯೂಹದ ಹೆಸರು ಸರ್ವತೋಭದ್ರ. ಎಲ್ಲ ತರಹದಿಂದಲೂ ಅದು ಸಂರಕ್ಷಕವಾದ ಗಟ್ಟಿಯಾದ ಎದುರಿನವರಿಗೆ ಭೇದಿಸಲು ಅಸಾಧ್ಯವಾದ ವ್ಯೂಹವನ್ನು ನಿರ್ಮಾಣವನ್ನು ಮಾಡ್ತಾರೆ. ಕೃಪ, ಕೃತವರ್ಮ, ಶೈಬ್ಯ, ಶಕುನಿ, ಸೈಂಧವ, ಕಾಂಬೋಜ, ಸುದಕ್ಷಿಣ ಇವರೆಲ್ಲರಿಗೂ ಅಗ್ರಣಿಯಾಗಿ ಭೀಷ್ಮಾಚಾರ್ಯರು ಮುಂದಿನ ಭಾಗದಲ್ಲಿ ನಿಂತಿದ್ದಾರೆ. ದ್ರೋಣ, ಭೂರಿಶ್ರವ, ಶಲ್ಯ, ಭಗದತ್ತ ಇವರೆಲ್ಲರೂ ಬಲಭಾಗಕ್ಕಿದ್ದಾರೆ. ಅಶ್ವತ್ಥಾಮ, ಸೋಮದತ್ತ, ಅವಂತಿ ದೇಶದ ರಾಜರು, ದುರ್ಯೋಧನ ಇವರೆಲ್ಲರೂ ಕೂಡ ಎಡಭಾಗಕ್ಕೆ ಇದ್ದಾರೆ. ದುರ್ಯೋಧನ ತ್ರಿಗರ್ತ ದೇಶದ ರಾಜ ಮತ್ತು ದುರ್ಯೋಧನ ತಮ್ಮಂದಿರ ಅನೇಕರು, ಅಲಂಬುಸ ಇವರೆಲ್ಲರೂ ಮಧ್ಯದೊಳಗೆ ನಿಂತಿದ್ದಾರೆ. ಅಲಂಬುಸ ರಾಕ್ಷಸರ ಸೈನ್ಯದಿಂದ ಸಹಿತನಾಗಿ ಅವನು ಹಿಂದಕ್ಕೆ ನಿಂತಿದ್ದಾರೆ. ಹೀಗೆ ಒಂದು ದೊಡ್ಡದಾದ ಅತ್ಯದ್ಭುತವಾದ ಸರ್ವತೋಭದ್ರವನ್ನು ನಿರ್ಮಾಣವನ್ನು ಮಾಡಿದರು. ಇದಕ್ಕೆ ಪ್ರತಿಯಾಗಿ ಧರ್ಮರಾಜನೂ ಸಹ ಭೀಮಸೇನಶ್ಚ ಪಾಂಡವ ನಕುಲ ಸಹದೇವಶ್ಚ ಮಾದ್ರೀಪುತ್ರ ಉಭಾವಪಿ ಅಗ್ರತಃ. ಧರ್ಮರಾಜ, ಭೀಮಸೇನ, ನಕುಲ, ಸಹದೇವರು, ಆಮೇಲೆ ಜರಾಸಂಧನ ಮಗ ಸಹದೇವ ಇವರೆಲ್ಲರೂ ಆ ವ್ಯೂಹದ ಎದುರಿಗೆ ಯುದ್ಧಕ್ಕೆ ನಿಂತಿದ್ದಾರೆ. ದೃಷ್ಟದ್ಯುಮ್ನ, ವಿರಾಟ, ಸಾತ್ಯಕಿ ಇವರು ಬಲಭಾಗದಲ್ಲಿದ್ದಾರೆ. ಶಿಖಂಡಿ, ವಿಜಯ, ಘಟೋತ್ಕಜ, ಚೇಕಿತಾನ, ಕುಂತಿಭೋಜ ಇವರೆಲ್ಲರೂ ಎಡಭಾಗದಲ್ಲಿದ್ದಾರೆ.
ಅಭಿಮನ್ಯು, ದ್ರುಪದ, ಯುಯುಧಾನ ಅರ್ಥಾತ್ ಸಾತ್ಯಕಿ, ಯುಧಾಮನ್ಯು, ಕೇಕೆ ದೇಶದ ರಾಜರು ಇವರೆಲ್ಲರೂ ಹಿಂದಿದ್ದಾರೆ. ಹೀಗೆ ಪ್ರತಿಯಾಗಿ ಸರ್ವತೋಭದ್ರ ವ್ಯೂಹವನ್ನೇ ನಿರ್ಮಾಣವನ್ನು ಮಾಡಿ ದಾಳಿಯನ್ನು ಮಾಡ್ತಾ ಇದ್ದಾರೆ. ತಾವಕಾಸ್ತುರಣೇ ಯತ್ನಾಃ ಸಹಸೇನ ನರಾಧಿಪಾಃ ಅಭ್ಯುದ್ಯಯೂರಣೇ ಪಾರ್ಥಾನ್ ಭೀಷ್ಮಂ ಕೃತ್ವಾಗ್ರತೋ ನೃಪ. ಭೀಷ್ಮಾಚಾರ್ಯರು ಮುಂದೆ, ಭೀಮ ಮುಂದೆ, ಹೀಗಾಗಿ ಭೀಮ ಭೀಷ್ಮರ ಯುದ್ಧ ಪ್ರಧಾನವಾಗಿ ಸೇರ್ತಾ ಇದೆ. ಆಗ ಏನು ಘನಘೋರವಾದ ಯುದ್ಧ ಅಂತಂದರೆ, ಇಷ್ಟು ಘೋರವಾದ ವರ್ಣನೆಯನ್ನು ಮಾಡ್ತಾರೆ. ರುಧರೇಣ ಸಮುನ್ಮಿಶ್ರಂ ಅಸ್ಥಿವರ್ಷಂ ತಥೈವಚ. ಇವರಿಬ್ಬರ ಯುದ್ಧ ಪ್ರಾರಂಭವಾಗಿಲ್ಲ, ಯುದ್ಧ ಆಗಬೇಕು. ಆಗ ಏನಂತಾರೆ, ನಾನಾ ತರಹದ ಉತ್ಪಾತಗಳಾಗ್ಲಿಕ್ಕೆ ಪ್ರಾರಂಭವಾಗುತ್ತೆ. ಏನು ಉತ್ಪಾತ ಅಂತಂದರೆ, ರುದ್ರೇಣ ಸಮನ್ಮಿಶ್ರಂ ಅಸ್ಥಿವರ್ಷಂ, ರಕ್ತಸಿಕ್ತವಾಗಿ ಅಸ್ಥಿಗಳ ಮಳೆಯಾಗಿ ಬಿಡುತ್ತೆ. ವಾಹನಗಳ ಅರ್ಥಾತ್ ಕುದುರೆ ಆನೆಗಳ ಕಣ್ಣಲ್ಲಿ ನೀರು ಇಳಿತಾ ಇವೆ, ಸಕೃನ್ಮೂತ್ರಗಳನ್ನು ವಿಸರ್ಜನೆಯನ್ನು ಮಾಡ್ತಾ ಇವೆ. ಈ ತರಹದ ನಾನಾ ತರಹದ ಏನಂತಾರೆ ಅಪಶಕನಗಳೆಲ್ಲ ಆಗ್ತಾ ಇದೆ. ಶ್ವಾನಶ್ಚ ವಿವಿಧೈರ್ನಾದೈರ್ಭಷಂತಸ್ತತ್ರ ಮಾರಿಷ. ಅನೇಕ ತರಹದ ನಾಯಿಗಳು ನಾನಾ ವಿಚಿತ್ರವಾದ ಧ್ವನಿಯನ್ನು ತೆಗೆದು ಒದರ್ತಾ ಇವೆ. ಈ ಎಲ್ಲ ಶಕುನಗಳನ್ನು ಗಮನಿಸಿದ ಭೀಷ್ಮಾಚಾರ್ಯರು ಸ್ವಲ್ಪ ತ್ರಸ್ತರಾಗ್ತಾರೆ. ಆದರೆ ಯುದ್ಧದಿಂದ ಹಿಂಸರಿಯುವಾಗಿಲ್ಲ, ಮುಂದೆ ಬಂದಾಗಿದೆ, ಆದ್ದರಿಂದ ಯುದ್ಧಕ್ಕೆ ಹೊರಡ್ತಾ ಇದ್ದಾರೆ. ಆಗ ಅಭಿಮನ್ಯು ರಥೋದಾರ ಪಿಶಂಗೈಸ್ತ್ವರಗೋತ್ತಮೈ. ಅದ್ಭುತವಾದ ರಥವನ್ನು ಏರಿದ ಅಭಿಮನ್ಯು ಭಾರೀ ವೇಗದಿಂದ ಒಂದು ಕಡೆಗೆ ತಂದೊಂದೇ ಒಂದು ಟೀಮ್ ಮಾಡಿಬಿಟ್ಟಿದ್ದಾನೆ ಇವತ್ತಿನ ದಿನ. ಅರ್ಥಾತ್ ದೃಷ್ಟದ್ಯುಮ್ನ ಮಾಡಿದ್ದಾನೆ ಟೀಮ್. ಅಭಿಮನ್ಯು, ಅದರ ಜೊತೆಗೆ ಉಪಪಾಂಡವರು 5-6 ಜನ ಎಲ್ಲರೂ ಸೇರಿ, ಯುವಕರು ಸೇರಿ ಒಂದು ಸ್ಟ್ರಾಂಗ್ ಟೀಮ್ ಅವ್ರ ಹಿಂದಿನಿಂದ ದಾಳಿಯನ್ನು ಮಾಡ್ತಾ ಇದ್ದಾರೆ. ದಾಳಿ ಮಾಡ್ತಾ ಇರುವಾಗ ಏನಾಗುತ್ತೆ, ಈ ಉಪಪಾಂಡವರನ್ನೆಲ್ಲರನ್ನು ಸೇರಿಸಿ ಯುದ್ಧವನ್ನು ಮಾಡ್ತಾ ಇದ್ದಾರೆ. ಆಗ ಅವರ ರಕ್ಷಣೆಗಾಗಿ ಅಭಿಮನ್ಯು ಜಿಗಿತಾರೆ. ಅಭಿಮನ್ಯು ಬಂದಾಗ ದುರ್ಯೋಧನ ಏನು ಮಾಡ್ತಾನೆ ಅಂತಂದರೆ, ಅಭಿಮನ್ಯುವಿಗೆ ಪ್ರತಿಯಾಗಿ ಅಲಂಬುಸ ರಾಕ್ಷಸರನ್ನು ಕೊಟ್ಟು ಕಳಿಸ್ತಾನೆ. ನೀನು ಹೋಗು, ಅಭಿಮನ್ಯುವನ್ನು ವ್ಯವಸ್ಥೆ ಮಾಡಿವತ್ತು ಅಂತ ಹೇಳಿದಾಗ ಅಭಿಮನ್ಯು ಮತ್ತು ಅಲಂಬುಸ ರಾಕ್ಷಸರ ಯುದ್ಧ. ಅಲಂಬುಸಸ್ತು ಸಮರೇ ಅಭಿಮನ್ಯುಂ ಮಹಾರಥಂ ವಿನದ್ಯ ಸುಮಹಾನಾದಂ ತರ್ಜಯಿತ್ವಾ ಮುಹುರ್ಮುಹು. ಅಲಂಬುಸ ಘಟೋತ್ಕಜರ ಯುದ್ಧವಾದರೆ ಇಬ್ಬರು ರಾಕ್ಷಸರು ಮಾಯಾವಿ ಯುದ್ಧ. ಓಕೆ, ಇಲ್ಲಿ ಅಲಂಬುಸ ಅಭಿಮನ್ಯು ಮಾಯಾವಿ ಅಲ್ಲ, ಪರಮಾಸ್ತ್ರ ವೇತ್ತ, ಆದರೆ ಇವನು ಮಾಯಾವಿ ಯುದ್ಧ, ನರ ರಾಕ್ಷಸರ ಯುದ್ಧ. ಆಗ ತತಃಶರಸಹಸ್ರೇಣ ಕ್ಷಿಪ್ರಕಾರಿ ನಿಶಾಚರ. ಅತ್ಯಂತ ವೇಗದಿಂದ ನಾನಾ ತರಹದ ಬಾಣಗಳನ್ನು, ಮಾಯಾ ಪ್ರಯೋಗಗಳನ್ನು ಮಾಡುವಂಥ ನಿಶಾಚರ ಅಲಂಬುಸ 1,000 ಬಾಣಗಳನ್ನು ಬಿಟ್ಟು ಅಭಿಮನ್ಯುವನ್ನು ಮುಚ್ಚಿ ಹಾಕಿಬಿಡ್ತಾನೆ. ಸಿಟ್ಟಿಗೆ ಬಂದ ಅಭಿಮನ್ಯು ಕೇವಲ 90 ಬಾಣಗಳಲ್ಲಿ ಆ ಎಲ್ಲ ಬಾಣಗಳನ್ನು ಛೇದಿಸಿ ಭಂಗ ಮಾಡಿ ತಾನು ಮತ್ತೆ ಎದ್ದು ಯುದ್ಧಕ್ಕೆ ಬರ್ತಾ ಇದ್ದಾನೆ. ಮಹೇಂದ್ರ ಪ್ರತಿಮಂ ಕಾರ್ಷ್ಣಿಂ ಛಾದಯಾಮಾಸ ಪತ್ರಿಭಿಃ. ಆಗ ಇನ್ನೊಂದೇನಾಯ್ತು ಮಜಾ ಅಂತಂದರೆ, ಅನೇಕ ಯಮದಂಡೋಪಮವಾದ ಕ್ರೂರವಾದ ಪಕ್ಷಿಗಳನ್ನು ನಿರ್ಮಾಣವನ್ನು ಮಾಡಿ ಅಭಿಮನ್ಯುವಿನ ಮೇಲೆ ಬಿಟ್ಟು ಬಿಡ್ತಾನೆ. ಚುಚ್ಚಿ ಕೊಂದು ಹಾಕಲಿ ಅಂತೇಳಿ ಅಭಿಮನ್ಯುವಿನ ಮೇಲೆ ಮಾಯಾ ಪ್ರಯೋಗ ಮಾಡಿದಾಗ ಲಕ್ಷಾವಧಿ ಕಾಗೆಗಳು ಅಭಿಮನ್ಯುವಿನ ಮೇಲೆ ದಾಳಿ ಮಾಡುತ್ತೆ. ಅದನ್ನು ನೋಡಿ ಅಭಿಮನ್ಯುರ್ವಿನಿರ್ಭಿದ್ಯ ಪ್ರಾವಿಶಂತಿ ಧರಾತಲಂ ಅಲಂಬಸ ತಥೈವಾರ್ಜುನ ಮುಕ್ತಾ ಶರಕ್. ಆಗ ಆ ಎಲ್ಲ ಪಕ್ಷಿಗಳನ್ನೂ ಸಂಹಾರವನ್ನು ಮಾಡುವುದಕ್ಕಾಗಿ ಇವನು ಪ್ರತಿಯಾಗಿ ಮಾಯಾ ನಿರ್ಮಾಣ ಮಾಡುವ ಹಾಗಿಲ್ಲ, ಯಾಕೆ ಮಾಯಾವಿ ಅಲ್ಲ. ಆದ್ದರಿಂದ ಅಷ್ಟು ಬಾಣಗಳನ್ನು ಬಿಟ್ಟು ಅವನ್ನೆಲ್ಲವನ್ನು ಸಂಹಾರವನ್ನು ಮಾಡಿ ಓಡಿಸಿಬಿಡ್ತಾರೆ. ಅಷ್ಟೇ ಅಲ್ಲದೇನೆ ಆ ಬಾಣಗಳು ಅಲಂಬುಸಂ ವಿನಿರ್ಭಿದ್ಯ, ದೂರದಲ್ಲಿರುವ ಅಲಂಬುಸನನ್ನೂ ಚುಚ್ಚಿ ಹಾಕಿ ಅವು ತೆಳಗೆ ಬೀಳ್ತಾ ಇದ್ವಂತೆ. ಆ ಮಟ್ಟದೊಳಗೆ ಅಭಿಮನ್ಯು ಯುದ್ಧ ಮಾಡ್ತಾ ಇದ್ದಾನೆ. ಪ್ರಾದುಶ್ಚಕ್ರೇ ಮಹಾಮಾಯಾಂ ತಾಮಸೀ ಮರಿಘಾತಿನೀಂ ತತಸ್ತೆ ತಮಸ ಸರ್ವೇ ವೃತಾಶ್ಚಾಸನ್ಮಹೀಪತೆ. ಆಗ ಇವನಿಗೇನು ಮಾಡಬೇಕು ಗೊತ್ತಾಗದೆ ಅಲಂಬುಸ ತಾಮಸಿ ರಕ್ತಸಿಕ್ತವಾದ ಕತ್ತಲು ನಿರ್ಮಾಣವನ್ನು ಮಾಡಿ ಬಾಣವನ್ನು ಪ್ರಯೋಗ ಮಾಡಿ, ಯಾವ ಮಟ್ಟಕ್ಕೆ ಅಂಧಕಾರ ಅಂತಂದರೆ ಏನೂ ಕಾಣಿಸ್ತಾ ಇಲ್ಲ. ನಾಭಿಮನ್ಯುಮಪಶ್ಯಂತ ನೈವ ಸ್ವಾನ್ನ ಪರಾನ್ರಣೆ. ಅಭಿಮನ್ಯು ಯಾರಿಗೂ ಕಾಣ್ತಾ ಇಲ್ಲ,
ಅಭಿಮನ್ಯುವಿಗೆ ಇನ್ನೊಬ್ಬರು ಕಾಣ್ತಾ ಇಲ್ಲ. ಆ ಮಟ್ಟದ ಅತ್ಯಂತ ಘೋರವಾದ ಕತ್ತಲು ಪ್ರಯೋಗವನ್ನು ಮಾಡಿದ. ಆಗ ಅಭಿಮನ್ಯು ಪ್ರಚಂಡ ಬುದ್ಧಿವಂತ. ಪ್ರಾದುಶ್ಚಕ್ರೇ ಅಸ್ತ್ರಮತ್ಯುಗ್ರಂ ಭಾಸ್ಕರಂ ಕುರುನಂದನ, ಸೂರ್ಯಾಸ್ತ್ರವನ್ನು ಪ್ರಯೋಗವನ್ನು ಮಾಡಿಬಿಡ್ತಾನೆ. ಅಂದರೆ ಆ ಕತ್ತಲಿಗಿಂತಲೂ 10 ಪಟ್ಟು ಮಿಗಿಲಾಗಿರ್ತಕ್ಕಂಥ ಭಾಸ್ಕರಾಸ್ತ್ರವನ್ನು ಪ್ರಯೋಗವನ್ನು ಮಾಡಿದಾಗ ಆ ಸೂರ್ಯನ ಬೆಳುಕಿಗೆ ಅಲಂಬಸು ಮೊದಲು ಮಾಡಿಕೊಂಡು ಎಲ್ಲ ಶತ್ರುಗಳ ಕಣ್ಣು ಮುಚ್ಚಿ ಹೋಗ್ಬಿಡ್ತಾರೆ. ಅಂದರೆ ಇವರು ಕತ್ತಲದೊಳಗೆ ಕಾಣದೇ ಇದ್ದಾಗಿ ಮಾಡಿದ್ರೆ ಅವನು ಅತಿ ಬೆಳಕು ಬಿಟ್ಟು ಅವು ಕತ್ತಲನ್ನು ಸಂಹಾರವನ್ನು ಮಾಡಿ ಅವ್ರಿಗೆ ಪೀಡೆಯನ್ನು ಕೊಟ್ಟುಬಿಟ್ಟ ಅಭಿಮನ್ಯು. ಹೀಗೆ ಘನಘೋರವಾಗಿ ಯುದ್ಧವಾಗ್ತಾ ಇರುವಾಗ ಏನು ಅಂತಂದರೆ, ಸಂಸ್ಥಾಪ್ಯ ತಾನ್ ಭೀಷ್ಮಂ ಅಭಿಪ್ರಯಾಂತಂ ಅಲಂಬುಸೋ ವಾರತ ಪಾರ್ಥಸೂನಂ ವಿಜಿತ್ಯ. ಇಷ್ಟಾಗ್ತಾ ಇರುವಾಗಲೇನೆ ಅಲಂಬುಸನ್ನು ಹಣ್ಣಗಾಯಿ ನೀರುಗಾಯಿ ಮಾಡಿ ಅಭಿಮನ್ಯು ಗೆದ್ದು ಬಿಟ್ರೆ, ಅಲಂಬುಸ ರಥಂ ತತ್ರೈವ ಸಂತ್ಯಜ್ಯ, ತನ್ನ ರಥ ಹಾಳಾಕೊಂಡು ಹೋಗ್ಲಿ ಅಂತೇಳಿ ಅಲ್ಲೇ ಬಿಟ್ಟು ಪ್ರಾದ್ರವತ ಓಡಿ ಹೋಗಿಬಿಟ್ಟ. ತಸ್ಮಿನ್ ವಿನಿರ್ಜಿತೆ ತೂರ್ಣಂ ಕೂಟ ಯೋಧಿರನ್ನೇ ರಾಕ್ಷಸೆ. ಆಗ ಅವನನ್ನು ಸೋಲಿಸಿ ಅಭಿಮನ್ಯು ಏನಂತಾರೆ, ಭೀಷ್ಮಾಚಾರ್ಯ ಎದುರಿಗೆ ಯುದ್ಧಕ್ಕೆ ಹೋಗ್ತಾ ಇರ್ತಾನೆ. ಭೀಷ್ಮಾಚಾರ್ಯರು ದೂರದಲ್ಲಿರ್ತಾರೆ. ಅವ್ರು ಹೇಳ್ತಾರೆ, ಏಕಂ ಸುಬಭೋ ಯುದ್ಧೆ. ಆಗ ಏನಾಯ್ತು ಅಂದ್ರೆ, ಅರ್ಜುನ ಸಮರೇ ಸೈನ್ಯಂ ತಾವಕಂ ಸಮ್ಮರ್ಧ ಮದಾಂಧೋ ವನ್ಯನಾಗೇಂದ್ರ ಸಪತ್ನಾಂ ಪತ್ಮಿನೀಮಿವ ಸ ಶಾಂತನವೋ ಭೀಷ್ಮಂ ಸೈನ್ಯಂ ದೃಷ್ಟ್ವಾ ಅಭಿದ್ರುತಂ. ಆಗ ಈ ಅಭಿಮನ್ಯು ಭೀಷ್ಮಾಚಾರ್ಯ ಸೈನ್ಯವನ್ನು ಸೇರಿಕೊಂಡು ಅವ್ರ ಜೊತೆ ಯುದ್ಧ ಮಾಡೋದಕ್ಕಾಗಿ ಹೋದ. ಏಕಂ ಸುಬಹವೋ ಯುದ್ಧೇ ತತಕ್ಷು ಸಾಯಕೈರ್ ದೃಢಂ. ಒಬ್ಬ ಅಭಿಮನ್ಯು ಈ ಚೇಕಿತಾನ ಮೊದಲಾದ 100 ಜನ ಅಭಿಮನ್ಯುವಿನ ಮೇಲೆ ದಾಳಿಯನ್ನು ಮಾಡ್ತಾ ಇದ್ದಾರೆ. ಸತೇಷಾಂ ರಥಿನಾಂ ವೀರ ಪಿತುಸ್ತುಲ್ಯ ಪರಾಕ್ರಮ. ಆಗ ಜನ ಮಾತನಾಡಿಕೊಳ್ತಾ ಇದ್ದಾರೆ, ಏನೋ ಮಹಾರಾಯ, ಇವನು ಒಬ್ಬನೇ ಈ ಮಟ್ಟಕ್ಕೆ ಯುದ್ಧವಾಡ್ತಾ ಇದ್ದಾನಂತಂದ್ರೆ ಅರ್ಜುನನಿಗೆ ಸಮವಾದ ಪರಾಕ್ರಮವಿದೆ, ವಾಸುದೇವನಿಗೆ ಸಮನಾಗಿದ್ದಾನೆ ವಿಕ್ರಮದೊಳಗೆ ಬಲದೊಳಗೆ. 2 ಕುಲ, ಪಿತುವಿನ ಕುಲ, ಮಾತುಲನ ಸೋದರ ಮಾವನ ಗುಣಗಳು ಎಲ್ಲ ಸೇರಿಕೊಂಡು ಏನಿವನು ಅಭಿಮನ್ಯುವಿನ ಅವತ್ತಿನ 9ನೇ ದಿನದ ಯುದ್ಧದೊಳಗೆ ಅಭಿಮನ್ಯುವಿನ ಎದುರು ಯಾರು ಬರ್ತಾರೆ, ಎಲ್ಲರೂ ಸೋತು ಹೋಗ್ತಾ ಇದ್ದಾರೆ. ಕೊನೆಗೆ ದುರ್ಯೋಧನ ಬರ್ತಾನೆ. ದುರ್ಯೋಧನ ಬಂದಾಗ ದುರ್ಯೋಧನ ಅಭಿಮನ್ಯುವಿನ ಯುದ್ಧ ಭಾರೀ ಘನಘೋರವಾಗಿ ಯುದ್ಧ ನಡೀತಾ ಇದೆ. ಆ ಯುದ್ಧದೊಳಗೆ ದುರ್ಯೋಧನ ಏನು ಮಾಡ್ತಾನೆ ಅಂತಂದರೆ, ಅಭಿಮನ್ಯುವಿನ ತದಾ ಯುದ್ಧಮಾಸೀನ್ ನೃಪ ಪಾರ್ಥಪುತ್ರಯೋರ್ ವಿಚಿತ್ರಮತ್ಯದ್ಭುತಮುಗ್ರ ರೂಪಂ. ಅತ್ಯುಗ್ರ ರೂಪದೊಳಗೆ ಯುದ್ಧ ನಡೀತಾ ಇದೆ. ನೃಪ ಯಾರು, ದುರ್ಯೋಧನ ಹಾಗೂ ಅಭಿಮನ್ಯುವಿನ ಯುದ್ಧ. ಸಮಂ ಚಿರಂ ತತ್ರ ಧನುಶ್ಚಕರ್ತ ಧ್ವಜಂಚ ರಾಜ ಸಹಸಾಭಿಮನ್ಯೋ. ಆಗ ಏನಿದ್ರು ದುರ್ಯೋಧನ ಬಲಿಷ್ಠ. ಆಗ ಧ್ವಜವನ್ನು ಕತ್ತರಿಸಿ ಹಾಕಿ ಅಭಿಮನ್ಯುವಿನ ಬಿಲ್ಲನ್ನು ಮುರಿದು ಹಾಕಿಬಿಟ್ಟ. ಅಥೈನ ಮುಗ್ರಶ್ಚ ಶರೈರ್ವರ್ಷ ಸೂತಂಚ ತಸ್ಯ. ಅಷ್ಟರೊಳಗೆ ಸಿಟ್ಟಿಗೆ ಬಂದ ಅಭಿಮನ್ಯು ಮತ್ತೊಂದು ಬಿಲ್ಲು ಎತ್ತಿ ಕಟ್ಟಿ ಒಂದು ಬಾಣವನ್ನು ಬಿಟ್ಟು ದುರ್ಯೋಧನನ ಸಾರಥಿಯನ್ನು ಕೊಂದು ಹಾಕಿಬಿಟ್ಟ. ಇದನ್ನು ಭೀಮಸೇನ ದೇವರು ದೂರದಿಂದ ನೋಡ್ತಾ ಇದ್ದಾರೆ. ಇನ್ನು ಸಿಟ್ಟಾದ ದುರ್ಯೋಧನ ಇನ್ನು ಅಭಿಮನ್ಯುವಿಗೆ ಬಹಳೇ ಪೀಡೆ ಕೊಡಬಾರದು ಅಂತ ಹೇಳಿ ಮಧ್ಯದೊಳಗೆ ಭೀಮಸೇನ ದೇವರು ಬಂದು ಘನಘೋರವಾದ ಯುದ್ಧವಾಗ್ತಾ ಇದೆ. ಆ ಯುದ್ಧ ಭೀಮಸೇನ ದೇವರ ಯುದ್ಧ ಅಂತಂದ್ರು. ಅವತ್ತಿನ ದಿನದ ಯುದ್ಧ ಲೋಕಕ್ಷಯಕರ ಮಹಾಭಾರತ ಹೇಳುತ್ತೆ. ಹೇಗಿತ್ತು ಯುದ್ಧ ವರ್ಣನೆಯನ್ನು ಮಾಡ್ತಾರೆ. ಭೀಷ್ಮಾಚಾರ್ಯರು ವಿಚಾರವನ್ನು ಮಾಡ್ತಾರೆ. ಇವತ್ತು ಭೀಮನಿಗೆ ತುಂಬ ಪೀಡೆ ಕೊಡೋಣ ಅಂತ ಹೇಳಿ 1,000 ಮದೋನ್ಮತ್ತವಾದ ಆನೆಗಳ ಗುಂಪು, ದೊಡ್ಡದಾದ ಗುಂಪು. ಅಂದರೆ ಆನೆಗಳ ಜಾತಿಯಲ್ಲೇನೆ ಬಲಾಢ್ಯವಾದ ಆನೆಗಳು. ಆ ಆನೆಗಳನ್ನು ರಕ್ಷಣೆಯನ್ನು ಮಾಡುವುದಕ್ಕಾಗಿ 5,000 ಆನೆಗಳು, ಒಟ್ಟಾರೆ ಏನೋ 6,000 ಆನೆಗಳು. ಆ ಆನೆಗಳ ಗುಂಪನ್ನು ಏನು ಮಾಡ್ತಾರೆ, ಭೀಷ್ಮಾಚಾರ್ಯರು ಭೀಮನ ಮೇಲೆ ಬಿಡ್ತಾರೆ. ಅದರ ಮೇಲೆ ಮಾವತರಿದ್ದಾರೆ, ಚೆನ್ನಾಗಿ ಉನ್ಮತ್ತವಾಗಿ ಬಿಟ್ಟಿವೆ, ಚೆನ್ನಾಗಿ ಕುಡಿಸಿದ್ದಾರೆ, ಬಲಾಢ್ಯವಾದದ್ದು ಹಾಕಿ ತಿವಿದು ಭೀಮನ ಮೇಲೆ ಓಡಿಸ್ತಾ ಇದ್ದಾರೆ. ಆಪತಂತಂ ಗಜಾನೀಕಂ ದೃಷ್ಟ್ವಾ ಪಾರ್ಥೋ ವೃಕೋದರಃ ಭೀಮಸ್ತು ರಥಿನಾಂ ಶ್ರೇಷ್ಠೋ ಗದಾಂ ಗೃಹ್ಯ ಮಹಾಹವೆ
ಅವಪ್ಲುತ್ಯ ರಥಾತ್ ತೂರ್ಣಂ ತವ ಸೈನ್ಯಾನಭೀಷಯತ. ಭೀಮಸೇನ ವಿಚಾರವನ್ನು ಮಾಡ್ತಾರೆ, ಹೀಗೆಲ್ಲ ಬಾಣ ಬಿಲ್ಗಳಿಂದ ಯುದ್ಧ ಮಾಡ್ತಾ ಕುಳಿತುಕೊಂಡ್ರೆ ನಡೆಯೋದಿಲ್ಲ, ಇದಕ್ಕೆ ನಾನೇ ಹೋಗಬೇಕು ಅಂತ ಹೇಳಿ ಕೈಯಲ್ಲಿ ಒಂದು ಗದೆಯನ್ನು ಹಿಡಿದುಕೊಂಡು ರಥದಿಂದ ಜಿಗಿದರೆ 50 ಮಾರು ದೂರದೊಳಗೆ ಜಿಗಿದು ನೇರವಾಗಿ ಆನೆಗಳ ಗುಂಪಿನ ಮಧ್ಯದೊಳಗೆ ಸೇರಿಬಿಡ್ತಾರೆ. ಎಲ್ಲರೂ ನೋಡ್ತಾ ಇದ್ದಾರೆ. ಅದಕ್ಕಾಗಿ ಭೀಮಸೇನ ದೇವರಿಗೆ ಹೇಳ್ತಾರೆ 10,000 ಆನೆಯ ಬಲ ಅಂತ. ಹೀಗೆ 6,000 ಆನೆಗಳ ಜೊತೆ ಏಕಕಾಲಕ್ಕೆ ಭೀಮ ಯುದ್ಧಕ್ಕೆ ಇಳಿದಿದ್ದಾನೆ. ವಾಯುವೇಗ ಸಮಾಯುಕ್ತ ವ್ಯಚರತ್ ಪಾಂಡವೋ ಯುಧಿ. ಅಲ್ಲಿ ಹೇಗೆ ಯುದ್ಧವಾಡ್ತಾ ಇದ್ದ ಅಂದ್ರೆ ವಾಯುವೇಗ ಸಮಾಯುಕ್ತ. ಹೇಗೆ ಅಂತ ಹೇಳ್ತಾರೆ, ಮೇಘಜಾಲಸ್ಯ ಮಹತೋ ಯಥಾ ಮಧ್ಯಗತೋ ರವಿ. ನಾನು ತುಂಬಿದ ಮೇಘಗಳ ಮಧ್ಯದೊಳಗೆ ಸೂರ್ಯ ಹೇಗೆ ಪ್ರಕಾಶಮಾನನಾಗಬೇಕಲ್ಲ, ಹಾಗೆ ಈ ಸಾವಿರಾರು ಆನೆಗಳ ಮಧ್ಯದೊಳಗೆ ಪಾಂಡವ ಭೀಮಸೇನ ದೇದೀಪ್ಯಮಾನನಾಗಿದ್ದಾನೆ. ಅವು ಎಲ್ಲ ಬಂದು ಆರ್ತನ ಭಾರೀ ಗರ್ಜನೆಯನ್ನು ಮಾಡ್ತಾ ಭೀಮನ ಮೇಲೆ ಚುಚ್ಚಲಿಕ್ಕೆ ಬಂದರೆ, ಯಾವುದರ ಕೈಯಲ್ಲಿ ಸೊಂಡೆ ಸಿಕ್ಕಿದೆ ಸೊಂಡೆ ಕಿತ್ತಿದ್ದಾನೆ, ದಂತ ಮುರಿದು ಅದಕ್ಕೆ ಚುಚ್ಚಿ ಸಂಹಾರವನ್ನು ಮಾಡಿದ್ದಾನೆ. ಗದಾ ಏಟಿನಿಂದ ಒಂದೊಂದು ಏಟಿಗೆ ಬಿದ್ದು ಸಾಯ್ತಾ ಇವೆ. ಹೀಗೆ ಎಡಗೈಯಿಂದ ಗುತ್ತಾ ಇದ್ದಾನೆ, ಕಾಲಿನಿಂದ ಒದಿತಾ ಇದ್ದಾನೆ. ಯಾವ್ಯಾವ ಥರದಿಂದ ಹೇಗೆ ಸಿಕ್ಕಾವ ಹಾಗೆ ಆನೆಗಳನ್ನು ಪಿಲ್ಲಿ ಛಿದ್ರ ಮಾಡ್ತಾ ಇದ್ದಾನೆ. ವಿಷಾಣೋಲ್ಲಿಖಿತೈರ್ಗಾತ್ರೈ ವಿಷೇಣಾಭಿಹಿತೋ ಭೃಶಂ. ಕೆಲವು ಆನೆಗಳು ಆನೆಯ ದಂತದಿಂದಲೇನೆ ಮೈ ಚರ್ಮ ಸೀಳಿಕೊಂಡು ಹೋಗಿಬಿಟ್ಟಿವೆ, ಭಾರಿ ಪೆಟ್ಟು ತಿಂದಿವೆ. ವಿಷಾಣೆ ದಂತಿನಂ ಗೃಹ್ಯ. ಆನೆಯನ್ನು ಹಿಡಿದು ನಿರ್ವಿಷಾಣವಧಾಕರೋ ದೊಡ್ಡ ದೊಡ್ಡ ದಂತಗಳನ್ನು ಮುರಿದು ಹಾಕಿಬಿಟ್ಟಿದ್ದಾನೆ ಭೀಮಸೇನ ದೇವರು. ಅದೇ ವಿಷಾಣದಿಂದಲೇನೆ ಕುಂಭ ಆನೆಯ ತಲೆ ಭಾಗಕ್ಕೆ ಹಾಕಿ ಗುದ್ದಿದರೆ ಪೂರ್ಣ ಆ ದಂತ ಒಳಗೆ ಹೋಗಿಬಿಟ್ಟಿದೆ, ಆ ಮಟ್ಟಕ್ಕೆ ಗುದ್ದಿದ್ದಾನೆ. ಪಾತಯಾಮಾಸ ಸಮರೆ ದಂಡಹಸ್ತ ಇವಾಂತಕಃ. ಏನು ಶೋಣಿತಾಗ್ತಾಂ ಗದಾ. ಏನು 5,000 ಆನೆಗಳ ರಕ್ತ ಚಿಮ್ಮತಾ ಇದ್ದರೆ ಭೀಮ ಅಭ್ಯಂಗ ಮಾಡಿ ಹೋಗಿಬಿಟ್ಟಿದ್ದಾನೆ, ರಕ್ತ ಸಿಕ್ತನಾಗಿ ಹೋಗಿಬಿಟ್ಟಿದ್ದಾನೆ ಭೀಮ. ಆದರೆ ಗರ್ಜನೆ ನಿಂತಿಲ್ಲ, ತನ್ನ ಶಕ್ತಿ ನಿಂತಿಲ್ಲ, ಹಾಕಿ ಸೀಳ್ತಾ ಇದ್ದಾನೆ. ಒಂದು ಆನೆ ಭೀಮನಿಗೆ ಚುಚ್ಚಿಲ್ಲ, ಭೀಮನನ್ನು ಮುಟ್ಟಿಲ್ಲ. ಹಾಗಾದ್ರೆ ರಕ್ತ ಸಿಕ್ತಿ ಹೇಗಾಗಿದ್ದಾನೆ ಅಂತಂದರೆ, ಇವು ಭೀಮಸೇನ ಯಾವ್ಯಾವ ಆನೆಗಳನ್ನು ಹೊಡೆದನಲ್ಲ, ಆ ಆನೆಗಳಿಂದ ಚುಮ್ಮಿದ ರಕ್ತನೇ ಭೀಮನ ಮೈ ಮೇಲೆ ಬಿದ್ದಿದೆ. ದ್ರವದ್ಭಿಸ್ತೈರ್ ಮಹಾನಾಗೈ ಸಮಂತಾತ್ ಭರತರ್ಷಭ ಲೋಕಕ್ಷಯಕರೋ ರೌದ್ರ. ಹೀಗೆ ಭೀಮಸೇನ ದೇವರು 6,000 ಆನೆಗಳ ಜೊತೆಗೆ ಎಲ್ಲಿ ಬೇಕಲ್ಲಿ ಛಲ್ಲಾಡ್ತಾ ಯುದ್ಧವನ್ನು ಆಡ್ತಾ ಇದ್ದಾರೆ. ಒಂದು ಕಡೆಗೆ ನಡೀತಾ ಇದೆ. ಮಾಧ್ಯಂದಿನೇ ಮಹಾರಾಜ ಸಂಗ್ರಾಮ ಸಮಪದ್ಯತ. ಇಷ್ಟಾಗ್ತಾ ಇರುವಾಗ 9ನೇ ದಿನದ ಮಧ್ಯಾಹ್ನದ ಸಮಯ ಹೋಯ್ತು. ಯುದ್ಧ ನಡೀತಾ ಇದೆ, ಮಧ್ಯಾಹ್ನದ ಯುದ್ಧ. ಆಗ ಭೀಷ್ಮಾಚಾರ್ಯರು ಯುದ್ಧವಾಡ್ತಾ ಇದ್ದರೆ ದೃಷ್ಟದ್ಯುಮ್ನ, ಶಿಖಂಡಿ, ವಿರಾಟ, ದ್ರುಪದ ಎಲ್ಲರೂ ಭೀಷ್ಮಾಚಾರ್ಯರ ಮೇಲೆ ಎರಗಿದರೆ ಎಲ್ಲರನ್ನೂ ಏನಂತಾರೆ ನಿರಸ್ತ್ರರನ್ನಾಗಿ ಮಾಡಿದ, ನಿರಥರನ್ನಾಗಿ ಮಾಡಿದ, ವಿರಥರನ್ನಾಗಿ ಮಾಡಿ ಹಾಕಿದ್ರು ಭೀಷ್ಮಾಚಾರ್ಯರು ಅತ್ಯಂತ ಉಗ್ರ ಮಟ್ಟದೊಳಗೆ. ಶ್ರೀಮದಾಚಾರ್ಯ ಒಂದೇ ಮಾತನ್ನು ಹೇಳ್ತಾರೆ, ತಮದ್ಭುತಂ ಉಗ್ರ ರೂಪಂ. ಭಾರಿ ಉಗ್ರ ರೂಪವಾದ ಯುದ್ಧಕ್ಕೆ ಇಳಿದಿದ್ದಾರೆ ಭೀಷ್ಮಾಚಾರ್ಯರು. ಎಲ್ಲರನ್ನು ಎದುರು ಯಾರ್ಯಾರು ಸಿಗ್ತಾರೆ ಅವರನ್ನು ಸೋಲಿಸ್ತಾ ಇದ್ದಾರೆ. ಅಭ್ಯದ್ರಾವಂತ ಗಾಂಗೆಯ ಮಾಗ 5,000 ಆನೆಗಳನ್ನು ಆಗ ತಾನೇ ಸೋಲಿಸಿ ಯಮಸಾಧನಕ್ಕೆ ಕಳಿಸಿ ಹೊರಗೆ ಬರ್ತಾ ಇದ್ದಾನೆ ಭೀಮಸೇನ ದೇವರು. ಅಷ್ಟರಾಗ ಧರ್ಮರಾಜ ಬಂದು ಹೇಳ್ತಾನೆ, ಭೀಮಣ್ಣ ಅಲ್ಲಿ ಹೋಗು, ಅಲ್ಲಿ ಪಾಂಡವರು, ದೃಷ್ಟದ್ಯುಮ್ನ, ಸೋಮಕ ಎಲ್ಲರೂ ಭೀಷ್ಮಾಚಾರ್ಯ ಮುಂದೆ ನುಚ್ಚುಗುಜ್ಜಾಗ್ತಾ ಇದ್ದಾರೆ, ನೀನು ಹೋಗು ನೀವು ಅಂತ ಹೇಳಿದಾಗ, ಸ್ವಲ್ಪ ರೆಸ್ಟ್ ಮಾಡ್ತೀನಿ, ನೀರು ಕುಡಿತೀನಿ, ಮೈ ಒರೆಸ್ಕೊ. ಇಲ್ಲೇ ಇಲ್ಲ ಭೀಮನಿಗೆ ಆಯ್ತಣ್ಣ ಅಂತ ಹೇಳಿದ. ಅಲ್ಲಿ ಸಿಗದ ಯುದ್ಧಕ್ಕೆ ಅಲ್ಲಿ ಘನಘೋರವಾದ ಮತ್ತೆ ಯುದ್ಧ ಪ್ರಾರಂಭವಾಗ್ತಾ ಇದೆ. ತಸ್ಮಿನ್ ರೌದ್ರೇ ತಥಾ ಯುದ್ಧೇ ವರ್ತಮಾನೇ ಮಹಾಭಯೇ. ಒಂದು ಕಡೆಗೆ ಭೀಷ್ಮಾಚಾರ್ಯರು, ಇನ್ನೊಂದು ಕಡೆಗೆ ಅರ್ಜುನಾದಿಗಳು, ಎಲ್ಲರೂ ಘನಘೋರವಾದ ಯುದ್ಧ ನಡೀತಾ ಇರುವಾಗ ಪ್ರಾವರ್ತತ ನದಿ ಘೋರ. ಅತ್ಯಂತ ಘೋರವಾದ ನದಿ ಹರಿತಾ ಇದೆ. ಈ ಕಡೆಗೆ ಆನೆಯ ರಕ್ತ ಹರಿತಾ ಇದೆ, ಈ ಕಡೆ ಭೀಷ್ಮಾಚಾರ್ಯ ರಕ್ತ ಸುರಿಸ್ತಾ ಇದ್ದಾರೆ. ಶೋಣಿತಾಂತ್ರ ತರಂಗಿಣಿ. ಆ ನದಿಯಲ್ಲಿ ಏನಿತ್ತು ಅಂತಂದ್ರೆ ರಕ್ತ, ಏನಂತಾರೆ ಕರಳುಗಳು ಇವೇ ತುಂಬಿಕೊಂಡು ಹೋಗಿದೆ. ಅಸ್ಥಿ ಸಂಘಾತ ಸಂವಾದ, ನಾನಾ ಥರದ ಎಲುಬುಗಳು,
ಕೂದಲುಗಳು, ರಥಾಹ್ರದ, ಶರಾವರ್ತ, ರಥ ಹೇಗೆ ಹೋಗ್ತಾ ಇವೆ ಹಾಗೆ ನದಿ ಹರಿದು ಹೋಗ್ತಾ ಇವೆ. ಹೇಳ್ತಾರೆ, ಯಥಾ ವೈತರಣಿ ಪ್ರೇತಾನ್ ಪ್ರೇತರಾಜಪುರಂ ಪ್ರತಿ, ಹಾಗೆ ವೈತರಣಿ ನದಿ ಪ್ರೇತರಾಜನ ಪಟ್ಟಣವನ್ನು ಕುರಿತು ವೇಗದಿಂದ ಹರಿಬೇಕಲ್ಲ, ಹಾಗೆ ನಿನ್ನ ಪಕ್ಷದ ಕಡೆಗೆ, ನಿನ್ನ ಶಿಬಿರದ ಕಡೆಗೆ ಮುಖ ಮಾಡಿ ಹರಿತಾ ಇದೆ. ಆಗ ಜನ ಮಾತನಾಡಿಕೊಳ್ತಾರೆ, ಕೇಳು ಧೃತರಾಷ್ಟ್ರ, ದುರ್ಯೋಧನಾಪರಾಧೇನ ಗಚ್ಚಂತಿ ಕ್ಷತ್ರಿಯಾಕ್ಷಯಂ, ಕೇವಲ ದುರ್ಯೋಧನನೊಬ್ಬನ ಅಪರಾಧದಿಂದಲೇನೆ ಈ ಎಲ್ಲ ಕ್ಷತ್ರಿಯರು ನಾಶವಾಗ್ತಾ ಇದೆ. ಈ ತರಹದ ರಕ್ತ ಸಿಕ್ತವಾದ ನದಿ ಹರಿತಾ ಇದೆ. ಅಲ್ಲ, ಜನ ಮಾತನಾಡ್ಕೋತಾರೆ, ಗುಣವತ್ಸು ಕಥಂ ದ್ವೇಷಂ ಧೃತರಾಷ್ಟ್ರೋ ಜನೇಶ್ವರ. ಧೃತರಾಷ್ಟ್ರ, ನಿನಗೆ ಕೇಳ್ತಾ ಇದ್ದಾರೆ ಅಲ್ಲಿ ಯುದ್ಧ ಮಾಡ್ತಾ ಇರುವಂತ ಜನರು, ಗುಣವಂತರಾದ ಪಾಂಡವರನ್ನು ಧೃತರಾಷ್ಟ್ರ ದ್ವೇಷ ಮಾಡಿದ ಹೇಗೆ? ಕೊಡು ಉತ್ತರ. ಈಗ ನೀನು ಉತ್ತರ ಕೊಡುವುದಿಲ್ಲವೇ ಇಲ್ಲ. ಅಲ್ಲಿ ಏನ್ ನಡೀತಾ ಇದೆ ನೋಡಿ ಅನುಭವಿಸಬೇಕು, ಫಲ ಉಣ್ಣಬೇಕು ಅಷ್ಟೇ. ಕೃತವಾನ್ ಪಾಂಡುಪುತ್ರೇಶು ಪಾಪಾತ್ಮ ಲೋಭಮೋಹಿತ. ಇದಕ್ಕೆ ಒಂದೇ ಒಂದು ಕಾರಣ, ಲೋಭ, ಆಸೆ. ಪಾಂಡವರ ಐಶ್ವರ್ಯ ನನಗೆ ಬರಬೇಕು, ಅದು ಸುಲಭ ರೀತಿಯಿಂದ ಬರಬೇಕು ಅಂತಂದ್ರೆ ಹೇಗೆ ಸುಲಭ ರೀತಿಯಿಂದ ಬರುವುದು? ಯಾವುದು ಸುಲಭದಿಂದ ಸಿಗುವುದಿಲ್ಲ. ಸುಲಭದಿಂದ ಸಿಗಬೇಕು ಅಂತಂದ್ರೆ ಮೋಸ, ಅನ್ಯಾಯ, ದ್ವೇಷ ಇರಲೇಬೇಕಲ್ವೇ? ಆ ಮೋಸ, ಅನ್ಯಾಯದ ಪರಾಕಾಷ್ಠೆಯಿಂದ ಸುಲಭವಾದ ಐಶ್ವರ್ಯ ಬರಬೇಕು ಎನ್ನುವ ಲೋಭದಿಂದಲೇನೆ ಗುಣವಂತರಾದ ಪಾಂಡವರನ್ನು ಈ ಮಟ್ಟಕ್ಕೆ ದ್ವೇಷ ಮಾಡಬೇಕಾಯಿತು. ಇದಕ್ಕೆ 100ಕ್ಕೆ 100ರಷ್ಟು ಒಪ್ಪಿಗೆ ಧೃತರಾಷ್ಟ್ರ ನಿಂದಿತ್ತಲ್ಲಿ ಅಂತ ಜನರು ಮಾತನಾಡ್ಕೋತಾ ಇದ್ದಾರೆ. ಕೃತವಾನ್ ಪಾಂಡುಪುತ್ರೇಶು ಪಾಪಾತ್ಮ ಲೋಭಮೋಹಿತ ಏವಂ ಬಹುವಿಧ ವಾಚಾ ಶ್ರೂಯಂತೆ ಸ್ವ ಪರಸ್ಪರಂ. ನಿನ್ನ ಪಕ್ಷದಲ್ಲಿ ಇರುವ ಲಕ್ಷಾವಧಿ ಸೈನಿಕರ ಮಾತು ಇದೊಂದೇ ಆಗಿತ್ತು. ಏಕಃ ಕುರುತೆ ಪಾಪಂ ಫಲಂ ಭುಂಕ್ತೆ ಮಹಾಜನಾಃ. ಪಾಪ ಒಬ್ಬ ಮಾಡ್ತಾನೆ, ಅದರ ಫಲ ಉಣ್ಣುವವರು ಮಹಾಜನರು ಉಣ್ತಾರೆ ಎಂಬುದಾಗಿ ಏನು ಮಹಾಭಾರತ ಹೇಳುತ್ತೆ, ಅದು ಈ ಮಹಾಭಾರತ ತನ್ನನ್ನೇ ತಾನು ನೋಡಿ ಹೇಳಿದ್ದು, ತನ್ನ ಅಧ್ಯಯನವನ್ನೇ ತಾನು ಮಾಡಿ ಹೇಳಿದ್ದು ಅನಿಸುತ್ತೆ. ಒಬ್ಬ ದುರ್ಯೋಧನ ಮಾಡಿದ ಪಾಪ, ಒಬ್ಬ ಶಕುನಿಯ ಪ್ರೇರಣೆ, ಒಬ್ಬ ಕರ್ಣನ ದಾರಿ, ಅದಕ್ಕೆಲ್ಲದಕ್ಕೂ ಒಪ್ಪಿಗೆ ಕೊಟ್ಟ ಒಬ್ಬ ಧೃತರಾಷ್ಟ್ರ, ಇದರಿಂದ 18 ಅಕ್ಷೋಹಿಣಿ ಸೈನ್ಯ ಫಲ ಉಣ್ಣುವಂಥ ಪ್ರಸಂಗ ಒದಗಿತು. ಇಷ್ಟಾಗ್ತಾ ಇರುವಾಗ ಏನಂತಾರೆ, ಭೀಮಸೇನ ದೇವರು ಆ ಭೀಷ್ಮಾಚಾರ್ಯರ ಎದುರಿಗೆ ಯುದ್ಧಕ್ಕೆ ಹೋಗ್ತಾ ಇದ್ದಾರೆ. ಭೀಷ್ಮಾಚಾರ್ಯ ಎದುರಿಗೆ ಯುದ್ಧಕ್ಕೆ ಹೋದ್ರೆ ಘನಘೋರವಾದ ಯುದ್ಧ. ಇಷ್ಟಾಗ್ತಾ ಇರುವಾಗ ಏನಾಯ್ತು ಅಂತಂದ್ರೆ, ಅಲ್ಲಿ ಭೀಮಸೇನ ದೇವರ ಎದುರಿಗೆ ತಮುದ್ಯತಾಂ ವೀಕ್ಷ ಪರಾದ್ರವಂಸ್ತೆ. ಆ ಭೀಮನ ಬಣ್ಣ, ಆ ಭೀಮನ ರೌದ್ರ ಅವತಾರ, ಆ ಭೀಮನ ಜೋರಾದ ಗರ್ಜನೆ, ಅವನ ಕಣ್ಣುಗಳು ಮೊದಲಿಗೆ ಕೆಂಪಾದ ಶರೀರ, ರಕ್ತಸಿಕ್ತವಾದ ಶರೀರ, ಅದರೊಳಗೆ ಉಗ್ರವಾದ ಕಣ್ಣು ತೆಗೆದಿದ್ದಾನೆ. ಅತ್ಯಂತ ಉಗ್ರವಾದ ಗರ್ಜನೆಯನ್ನು ಮಾಡ್ತಾ ಇರುವ ಭೀಮಸೇನ ದೇವರು ಗದಾ ಬೀಸ್ತಾ ಬಂದರೆ ಎಲ್ಲಿ ಬೇಕಲ್ಲಿದ್ದವರು ದಿಕ್ಕಪಾಲಾಗಿ ಓಡ್ತಾ ಇದ್ದಾರೆ. ಅದರೊಳಗೆ ಚಿತ್ರಸೇನ ನಿನ್ನ ಮಗ ಅವನು ಸಿಕ್ಕ ದೂರದಿಂದ ಎತ್ತಿ ಅವನ ಸಂಹಾರವನ್ನು ಮಾಡುವುದಕ್ಕಾಗಿ ಗದೆ ಬೀಸಿದರೆ ಏನೋ ಬುದ್ಧಿವಂತರ ಹಾಗೆ ಅವನ ದಿನ ಇನ್ನೂ ಉಳಿದಿತ್ತು, ಇನ್ನು 7-8 ದಿನ ಅವನು ಬದುಕಬೇಕಾಗಿತ್ತು ಕಾಣಿಸುತ್ತೆ. ರಥದಿಂದ ಕೆಳಗೆ ಜಿಗದ, ಆ ಗದ ರಥದ ಮೇಲೆ ಬಿದ್ದ ರಥ ಪುಡಿ ಪುಡಿಯಾಗಿ ಹೋಗಿಬಿಟ್ಟು ಒಂದೇ ಕ್ಷಣದೊಳಗೆ. ನಿಮ್ಮವರು ಬದುಕಿ ಬಂದದ್ದಕ್ಕಾಗಿ ಸಂತೋಷ ಪಡಬೇಕಾಯ್ತು. ಅವನು ಭೀಮಸೇನ ದೇವರನ್ನು ಎದುರಿಸಿ ಗೆದ್ದದ್ದಕ್ಕೆ ಸಂತೋಷ ಪಡಬೇಕಾಗಿತ್ತು ಖರೆ ಅಂದರೆ, ಆದರೆ ಇವನು ಬದುಕಿ ಬಂದಲ್ಲ ಭೀಮನ ಕೈಯಿಂದ ಅಂತೇಳಂದು ಎಲ್ಲರೂ ಸಂತೋಷವನ್ನು ಪಡ್ತಾರೆ. ಧೃತರಾಷ್ಟ್ರ ಪುತ್ರರು, ಅರ್ಥಾತ್ ತೇ ತಜ್ಜೀವನೇನೋ ಧೃಷಿತಾಶ್ಚ ಕೌರವ ಸಂಚೀರ್ಣಿತೋ ಗದಯ ತದ್ರಥಶ್ಚ ತಜ್ಜೀವನೇನೋ ಧೃಷಿತಾಶ್ಚ ಕೌರವ ಇದ್ದಕ್ಕಾಗಿ. ಇಷ್ಟು ಭೀಮನ ಯುದ್ಧ ನಡೀತಾ ಇದ್ದರೆ ಆಚೆ ಶಿಖಂಡಿ ದಾಳಿ ಮಾಡ್ತಾ ಇದ್ದಾನೆ. ಶಿಖಂಡಿಗೆ ಉತ್ತರವನ್ನು ಕೊಡ್ತಾ ಇಲ್ಲ ಭೀಷ್ಮಾಚಾರ್ಯ. ಅದರ ದ್ರುಪದನನ್ನು ಪೀಡೆ ಕೊಡ್ತಾ ಇದ್ದಾರೆ, ಧೃಷ್ಟದ್ಯುಮ್ನನ್ನು ಪೀಡೆ ಕೊಡ್ತಾ ಇದ್ದಾರೆ, ವಿರಾಟ ರಾಜರಿಗೆ ಪೀಡೆ ಕೊಡ್ತಾ ಇದ್ದಾರೆ. ಎಲ್ಲ
ಎಲ್ಲರೂ ಬಾಣ ಬಿಡ್ತಾ ಇದ್ದಾರೆ, ಬಲ್ಲ ಒಗಿತಾ ಇದ್ದಾರೆ. ಶಿಖಂಡಿಯ ಬಾಣಗಳು ಮಾತ್ರ ಭೀಷ್ಮಾಚಾರ್ಯರ ಮೇಲೆ ಬಿಡ್ತಾ ಇವೆ. ಅಂತೂ ಶಿಖಂಡಿಯನ್ನು ತಡೆಯುವುದಕ್ಕಾಗಿ ದುರ್ಯೋಧನ ಮಧ್ಯದೊಳಗೆ ಬಂದು ಶಿಖಂಡಿಯನ್ನು ತರದ ಆಚೆ ಓಡಿಸ್ತಾನೆ. ಹೀಗೆ ಮಧ್ಯಾಹ್ನದ ಯುದ್ಧವೇನಿದೆ ಅತ್ಯುಗ್ರ ರೂಪದ ಮಟ್ಟದೊಳಗೆ ಯುದ್ಧ ನಡೀತಾ ಇದೆ ಎಂಬುದಾಗಿ ತಿಳಿಸ್ತಾರೆ. ಮುಂದೆ ಪರಸ್ಪರವಾಗಿ ಸಂಕುಲ ಯುದ್ಧಗಳು ನಡೆಯುತ್ತೆ, ನಾನಾ ತರಹದ ಅನೇಕ ಯುದ್ಧಗಳು ನಡೀತದೆ. ಯುಧಿಷ್ಠಿರ ಅವತ್ತು ಬಹಳ ಘೋರವಾದ ಯುದ್ಧವನ್ನು ಆಡ್ತಾನೆ, ಅತ್ಯಂತ ಘನ. ತಥೋ ಯುಧಿಷ್ಠಿರೋ ರಾಜ ಮಾದ್ರೀಪುತ್ರೋ ಚ ಪಾಂಡವೋ ಪ್ರತ್ಯಗ್ನೋ ಸ್ತರಸಾ ವೇಗಂ ಸಮರೇ ಹಯಸಾದಿನ ಭಾರಿ ವೇಗದಿಂದ ಪರಾಕ್ರಮವನ್ನು ತೋರಿಸಿ ಯುದ್ಧವನ್ನು ಏನಂತಾರೆ ಧರ್ಮರಾಜ ತಾನು ಆಡ್ತಾನೆ. ಭೀಷ್ಮ ಪರಾಕ್ರಮ ಇಷ್ಟಾಗ್ತಾ ಇರುವಾಗಲೇನೆ ಭೀಷ್ಮಾಚಾರ್ಯ ಅರ್ಜುನನ ಯುದ್ಧ ಪ್ರಾರಂಭವಾಯಿತು. ಒಟ್ಟಾರೆ 9ನೇ ದಿನದೊಳಗೆ ಮೊಟ್ಟ ಮೊದಲಿಗೆ ಎದುರಾದ. ತತಃ ಪಿತಾ ತವ ಕ್ರುದ್ಧೋ ನಿಶಿತೈ ಸಾಯಕೋತ್ತಮೈ ಆಜಘಾನರಣೇ ಪಾರ್ಥನ್ ಸಹ ಸೇನಾನ್ ಸಮಂತತಃ ಭೀಮಂ ದ್ವಾದಶವಿರ್ವಿದ್ಧ ಸಾತ್ಯಕಿಂಚ. ಆಗ ಭೀಮನ ಜೊತೆಗೆ ಯುದ್ಧ, ಸಾತ್ಯಕಿಯ ಜೊತೆಗೆ ಯುದ್ಧ, ನಕುಲನ ಜೊತೆಗೆ ಯುದ್ಧವಾಡಿದರು, ಸೋಲಿಸಿದರು. ಯುಧಿಷ್ಠಿರ ಸಿಕ್ಕ, ಯುಧಿಷ್ಠಿರನ ಜೊತೆಗೆ ಯುದ್ಧವಾಡಿದರು. ದೃಷ್ಟದ್ಯುಮ್ನ ಬಂದ, ದೃಷ್ಟದ್ಯುಮ್ನ ಜೊತೆಗೆ ಯುದ್ಧವಾಡಿದರು. ಹೀಗೆ ಭೀಷ್ಮಾಚಾರ್ಯರು ಪ್ರತಿ ಒಬ್ಬರ ಜೊತೆಗೆ ಯುದ್ಧವಾಡ್ತಾ ಇದ್ದಾರೆ, ಯುದ್ಧವಾಡಿ ಅವರನ್ನು ಸೋಲಿಸ್ತಾ ಇದ್ದಾರೆ. ಆಗ ಕೊನೆಗೆ ಅರ್ಜುನ ಬಂದ, ಅರ್ಜುನನ ಜೊತೆಗೆ ಯುದ್ಧ ನಡೆದರೆ ಏನು ಅರ್ಜುನನ ಜೊತೆಗೆ ಯುದ್ಧ? ಒಂದು ಕಡೆಗೆ ನಿಮ್ಮಪ್ಪ ಭೀಷ್ಮಾಚಾರ್ಯ, ಇನ್ನೊಂದು ಕಡೆಗೆ ನಿನ್ನ ಮಗ ಅರ್ಜುನ. ಪಿತಾ ಪುತ್ರ ಪಿತರಂ ಯಾಥ ಪ್ರಿಯಂ ಸಖಾಯಂ ಚಾಕ್ರಂದೆ ಭಾರಿ ಯುದ್ಧ ನಡೀತಾ ಇದೆ. ಈ ಯುದ್ಧದೊಳಗೆ ಏನಂತಾರೆ ಉವಾಚ ಪಾರ್ಥಂ ಬೀಭತ್ಸುಂ ನಿಗ್ರಹ್ಯ ರಥಮುತ್ತಮಂ. ಅರ್ಜುನ ಮಂದವಾಗಿ ಯುದ್ಧವಾಡ್ತಾ ಇರುವಾಗ ರಥ ನಿಲ್ಲಿಸಿ ಕೃಷ್ಣ ಮಾತನಾಡ್ತಾನೆ. ಅಯಂ ಸ ಕಾಲ ಸಂಪ್ರಾಪ್ತ ಪಾರ್ಥ ಯಃ ಕಕ್ಷಿವಾಂಸ್ತವ ಪ್ರಾಹರಸ್ಮೈ ನರವ್ಯಾಘ್ರ ಭೀಷ್ಮಾಯ ಅಹವಶೋಭನೆ. ನೋಡೋ, ಇದು ಸರಿಯಾದ ಸಮಯ ಸಿಕ್ಕಿದೆ ಅರ್ಜುನ, ಭೀಷ್ಮನ ಸಂಹಾರವನ್ನು ಮಾಡಿ ಈಗ ನೀನು. ಇತಿ ತತ್ಕುರು, ನೀನು ಸಾನುಬಂಧಾನ್ ಹನಿಷ್ಯಾಮಿ ಏಮಾಂ ಯೋತ್ಸ್ಯಂತಿ ಸಂಗರೆ ಎಂಬುದಾಗಿ ನೀನು ಪ್ರತಿಜ್ಞೆಯನ್ನು ಮಾಡಿದ್ದೀಯಲ್ಲ, ಆ ಪ್ರತಿಜ್ಞೆಯನ್ನು ಈಡೇರಿಸುವ ಸಮಯ ಬಂದಿದೆ. ಸತ್ಯಂ ವಾಕ್ಯಂ ಅರಿಂದಮ ಕ್ಷತ್ರಧರ್ಮ ಅನುಸ್ಮೃತ್ಯ ಯುದ್ಧಸ್ವ ವಿಗತ ಜ್ವರ. ಕಿತ್ಯಾಕು ಯುದ್ಧ ಮಾಡು. ಇತ್ಯುಕ್ತೋ ವಾಸುದೇವೇನ ಕಿರಿಯ ದೃಷ್ಟಿರಧೋ ಮುಖ ಕೆಳಗೆ ಹಾಕಿಬಿಡ್ತಾನೆ ಹೊರತು ಯುದ್ಧಕ್ಕೆ ಸಿದ್ಧನಾಗುವುದಿಲ್ಲ. ಆಗ ಸಮಸ್ಯೆ ಏನು ಬರುತ್ತೆ ಅಂತಂದ್ರೆ, ಇಷ್ಟು 9 ದಿನಗಳ ಯುದ್ಧವಾದರೂ ಭೀಷ್ಮಾಚಾರ್ಯರನ್ನು ಭೀಮಸೇನ ದೇವರು ಸಂಹಾರ ಮಾಡ್ತಾ ಇಲ್ಲ, ಅರ್ಜುನನ್ನು ಸಂಹಾರ ಮಾಡ್ತಾ ಇಲ್ಲ. ಯಾಕೆ ಅಂತ ಕೇಳಿದಾಗ ಆಗ ಶ್ರೀಮದ್ ಆಚಾರ್ಯರು ಒಂದು ಸೊಗಸಾದ ನಿರ್ಣಯವನ್ನು ಕೊಡ್ತಾರೆ. ಅದ್ಭುತವಾದ ನಿರ್ಣಯ ಏನು ಅಂತಂದರೆ, ಭೀಮಾರ್ಜುನೋ ಶಕ್ನುವಂತೌ ಅಪಿ. ಭೀಮಾರ್ಜುನರು ಭೀಷ್ಮಾಚಾರ್ಯರನ್ನು ಸಂಹಾರವನ್ನು ಮಾಡೋದಕ್ಕಾಗಿ ಮಹಾ ಸಮರ್ಥರಾಗಿದ್ದರೂ ಕೂಡ ನ ಹಂತು ಮೈಚ್ಛತ, ಅವರನ್ನು ಸಂಹಾರವನ್ನು ಮಾಡುವುದಕ್ಕೆ ಅಪೇಕ್ಷೆ ಪಡಲಿಲ್ಲ. ಇವರು ಸಂಹಾರ ಮಾಡಲಿಕ್ಕೆ ಇಷ್ಟಪಡಲಿಲ್ಲ. ಯಾಕೆ? ತಮ್ಮ ಗುರುಗಳು, ತಮ್ಮ ಹಿರಿಯರು ನಾವು ಹೇಗೆ ಸಂಹಾರವನ್ನು ಮಾಡಬೇಕಂತ ಹಿಂದೇಟು ಹಾಕ್ತಾ ಇದ್ದಾರೆ. ಇದನ್ನು ನೋಡಿದ ಶ್ರೀಕೃಷ್ಣ ಪರಮಾತ್ಮ ನಾನೇ ಭೀಷ್ಮಾಚಾರ್ಯನ ಸಂಹಾರವನ್ನು ಮಾಡ್ತೇನೆ ಅಂತ ಹೇಳಿ ರಥ ಹಿಡಿದು ಭೀಷ್ಮಾಚಾರ್ಯನ ಸಂಹಾರವನ್ನು ಮಾಡಲಿಕ್ಕೆ ಕೃಷ್ಣ ಹೊರಟು ಬಿಟ್ಟ. 2ನೇ ಬಾರಿ ಮಹಾಭಾರತದ ಪ್ರಕಾರದೊಳಗೆ ತಾತ್ಪರ್ಯ ನಿರ್ಣಯದಲ್ಲಿ 1 ಬಾರಿ ನಿರ್ಣಯವನ್ನು ಕೊಟ್ಟಾಗಿದೆ, 2ನೇ ಬಾರಿ. ಅದನ್ನು ನೋಡಿದ ಅರ್ಜುನ ವೇಗದಿಂದ ಹೋಗಿ ಪಾರ್ಥಸ್ತು ವಿಷ್ಟುಭ್ಯ ಬಲಾಚರಣೋ ಪರವೀರ್ಯ, ಗಟ್ಟಿಯಾಗಿ ಕಾಲಿಡಿದುಕೊಂಡು ನಿಜಗ್ರಾಹ ಋಷಿಕೇಶಂ ಕದಂಚಿತ್ ದಶಮೇ ಪದೇ 8-9 ಹೆಜ್ಜೆಗಳನ್ನು ಕೃಷ್ಣ ಹೋಗಿಬಿಟ್ಟಿದ್ದ. 10ನೇ ಹೆಜ್ಜೆಗೆ ಅರ್ಜುನ ಹೋಗಿ ಗಟ್ಟಿಯಾಗಿ ಕಾಲಿಡಿದು ಕಾಲಿಗೆ ಬಿದ್ದು ಬೇಡಿಕೊಳ್ತಾನೆ, ಕೃಷ್ಣ ನೀ ಸಿಟ್ಟಾಗಬೇಡ, ನೀನು ಸಿಟ್ಟಾಗಿ ಭೀಷ್ಮಾಚಾರ್ಯನ ಸಂಹಾರವನ್ನು ಮಾಡಲಿಕ್ಕೆ ಹೋಗಬೇಡ, ಬೇಡ. ಅದ್ದೈವ ಪಶ್ಯ ದುರ್ಧರ್ಷಂ, ನಾಳೆಯ ದಿನ ಬೇಕಾದಾಗಲಿ ಭೀಷ್ಮಾಚಾರ್ಯರನ್ನು ನಾನು ಸಂಹಾರವನ್ನು ಮಾಡಿ ತೀರ್ತೇನೆ ಅಂತ ಗಟ್ಟಿಯಾಗಿ ಅರ್ಜುನ ಪ್ರತಿಜ್ಞೆಯನ್ನು ಮಾಡ್ತಾನೆ. ಅಷ್ಟರೊಳಗೆ ಸೂರ್ಯಾಸ್ತವಾಗುವ ಸಮಯ ಬಂದಿರ್ತದೆ. ಶಂಖನಾದವನ್ನು ಮಾಡಿ ಅವತ್ತಿನ ಯುದ್ಧವನ್ನು ಏನಂತಾರೆ ಅವಹಾರವನ್ನು ಮಾಡಿಬಿಡ್ತಾರೆ, ನಿಲ್ಲಿಸಿ ಬಿಡ್ತಾರೆ. ಹೀಗೆ 9ನೆಯ ದಿನದ ಅತ್ಯಂತ ರೌದ್ರತಮವಾಗಿರ್ತಕ್ಕಂಥ ಯುದ್ಧ ಅವತ್ತಿಗೆ ನಿಲ್ಲತ್ತೆ. ಇನ್ನು ರಾತ್ರಿ ಎಲ್ಲ ಏನೆಲ್ಲ ವ್ಯಾಪಾರವಾಗತ್ತೆ, ಕೊನೆಯ ದಿನ 10ನೆಯ ದಿನದ ಯುದ್ಧ ಯಾವ ಮಟ್ಟದೊಳಗೆ ನಡೆಯುತ್ತೆ
ಎಲ್ಲವನ್ನು ಕೂಡ ನಾಳೆಯ ದಿನ ಕೇಳುವ ತಿಳಿಯುವ ಪ್ರಯತ್ನವನ್ನು ಮಾಡೋಣ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಯಸ್ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಯೇ ಬಾಲಂ ವಿಷ್ಣುರ್ಮೇ ಪರಮಸ್ಸರತ ಅನೇನ ಭಾವಿ ಯತ್ಪುಣ್ಯಂ ತದಾಪ್ನೋದು ಗುರುರ್ಮಮ. ಶ್ರೀಕೃಷ್ಣಾರ್ಪಣಮಸ್ತು.